ಇವತ್ತು ಕೂಡ ಪಾಜಕ ಕ್ಷೇತ್ರದಲ್ಲಿ ಹೋದಾಗ ವಾಸುದೇವಾಚಾರ್ಯರು ಅಕ್ಷರಾಭ್ಯಾಸವನ್ನು ಮಾಡಿಸಿಕೊಂಡಂತಹ ಶಿಲೆ. ಮಧ್ಯಗೇಹ ಭಟ್ಟರು ವಾಸುದೇವನಿಗೆ ಆ ಅಕ್ಷರಾಭ್ಯಾಸ ಮಾಡಿಸಿದ ಕಲ್ಲು ಎಂಬುದಾಗಿ ಅದನ್ನು ಕಾಣುತ್ತೇವೆ. ಹಿಂದೆಲ್ಲ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಂದರೆ ಕಲ್ಲಿನ ಮೇಲೆ ಬರೆಸ್ತಿದ್ರು ಅಥವಾ ಮರಳಿನ ಮೇಲೆ ಬರೆಸ್ತಾ ಇದ್ರು. ತನ್ಮೂಲಕ ಆ ಮಗುವಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರು. ಹಾಗೆ ವಾಸುದೇವನು ಕೂಡ ತಂದೆ ಕಲ್ಲಿನ ಮೇಲೆ ಬರೆಸಿದ್ದು ಆ ವಾಸುದೇವ ಬರೆದು ಅಭ್ಯಾಸ ಮಾಡಿದ್ದಾನಂತ, ತಂದೆಯನ್ನು ಕೇಳ್ತಾ ಇದ್ದಾನಂತೆ. ಇವತ್ತು ಮಕ್ಕಳಿಗೆ ನಿನ್ನೆ ಏನು ಹೇಳ್ಕೊಟ್ಟಿದ್ರು ಅಂತ ಗೊತ್ತೇ ಇರೋದಿಲ್ಲ. ಹೀಗೆ ಹೇಳ್ಕೊಟ್ಟಿದ್ರು ಅಂತ ಆಮೇಲೆ 2 ದಿವಸ ಬರೆದ ಮೇಲೆ ಅವತ್ತು ಹೇಳ್ಕೊಟ್ಟಿದ್ದು ಇದೆ ಅಂತ ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ. ಆದರೆ ವಾಸುದೇವನ ಆ ಬುದ್ಧಿಶಕ್ತಿ ಎಂಬತಕ್ಕಂಥದ್ದು, ಆ ವಿದ್ಯಾಭಿಮಾನಿಯಾದಂತಹ ಸರಸ್ವತಿ ದೇವಿ ಇವರ ನಾಲಿಗೆಯಲ್ಲಿ ನರ್ತನವನ್ನು ಮಾಡ್ತಾ ಇದ್ದಾಳೆ. ಹಾಗಿರಬೇಕಾದ್ರೆ ಇವರಿಗೆ ಜ್ಞಾನದ ಕೊರತೆ ಏನಿದೆ, ಅಜ್ಞಾನ ಏನಿದೆ? ಇಲ್ಲವೇ ಇಲ್ಲ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ವಾಸುದೇವ ಪುಟ್ಟ ಮಗುವಾಗಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಹಿಂದೆ ಹೇಳಿದ ಹಾಗೆ ಮಗುವಿಗೆ ಬಹಿರ್ನಿಷ್ಕ್ರಮಣ ಎಂಬತಕ್ಕಂತಹ ಸಂಸ್ಕಾರ ಆಗಿತ್ತು. ಅನಂತರದಲ್ಲಿ ಚೌಲ ಪ್ರಥಮ ಕೇಶ ಖಂಡನ ಎಂಬತಕ್ಕಂತಹ ಸಂಸ್ಕಾರವನ್ನು ಕೂಡ ಮುಗಿಸಿದ್ದಾರೆ. ಮುಂದೆ ಅಕ್ಷರಾಭ್ಯಾಸವನ್ನು ಮಾಡಬೇಕು ಅಂತ ಅಕ್ಷರಾಭ್ಯಾಸ ಮಾಡಿಸಬೇಕು ಎಂಬುದಾಗಿ ಆ ವಾಸುದೇವನಿಗೆ ಅಕ್ಷರಾಭ್ಯಾಸದ ಸಂಸ್ಕಾರದ ಕಾರ್ಯಕ್ರಮವನ್ನು ಮಧ್ಯಗೇಹ ಭಟ್ರು ಮಾಡ್ತಾ ಇದ್ದಾರಂತೆ. ಅದನ್ನು ವರ್ಣನೆ ಮಾಡ್ತಾರೆ. ಸಕಲ ಶಬ್ದಮಯೀ ಚ ಸರಸ್ವತಿ ಸತತಮಾನಮತಿ ಸ್ವಯಮೇವಯಂ ದ್ವಿಜವರೋಥ ಕದಾಚನ ಮಾತೃಕ ಕಿಲ ಸುತಂ ಪರಿಚಾಯಯತಿ ಸ್ಮತಂ. ವಾಯುದೇವರ ಅವತಾರಭೂತರಾದ ವಾಸುದೇವಾಚಾರ್ಯರಿಗೆ ಅಕ್ಷರಾಭ್ಯಾಸದ ಅವಶ್ಯಕತೆ ಇರಲಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಯಾಕೆ ಅಂತಂದರೆ ಸಕಲ ಶಬ್ದಮಯೀ ಚ ಸರಸ್ವತಿ ಸತತಂ ಆನಮತಿ. ಸಕಲ ವಿದ್ಯಾಭಿಮಾನಿಯಾಗಿರ್ತಕ್ಕಂತಹ ಸರಸ್ವತಿ ದೇವಿ, ಭಾರತೀ ದೇವಿ ಯಾವಾಗಲೂ ಇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳಂತ. ಅರ್ಥಾತ್ ಇವರ ಹತ್ತಿರದಲ್ಲೇ ಇದ್ದಾಳೆ. ನಾವು ಅಕ್ಷರಾಭ್ಯಾಸ ಮಾಡಿಸೋದು ಯಾತಕ್ಕೋಸ್ಕರ? ಅವನಿಗೆ ಜ್ಞಾನ ಬರಲಿ ಅಂತ. ಜ್ಞಾನಾಭಿಮಾನಿಯಾದಂಥ ದೇವತೆಯೇ ಹತ್ತಿರದಲ್ಲಿದ್ದಾಳೆ ಅಂತಂದ ಮೇಲೆ ಅವರಿಗೆ ಜ್ಞಾನದ ಕೊರತೆ ಇರುತ್ತೇನು? ಜ್ಞಾನದ ಕೊರತೆ ಇಲ್ಲೇ ಇಲ್ಲ. ಆದರೂ ಕೂಡ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ. ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಂತೆ ನಡ್ಕೊಳ್ಬೇಕು. ಆದ್ದರಿಂದ ವಾಸುದೇವ ತನಗೆ ಅಕ್ಷರಗಳ ಪರಿಜ್ಞಾನ ಇಲ್ಲದ ಹಾಗೆ ಅವನು ನಟನೆ ಮಾಡ್ತಾ ಇದ್ದಾನೆ. ಅಕ್ಷರಗಳ ಪರಿಜ್ಞಾನ ಇಲ್ಲದೇ ಇರತಕ್ಕಂಥ ಮಗುವಿಗೆ ಅಕ್ಷರಗಳ ಜ್ಞಾನ ಬರುವಂತೆ ಮಾಡಬೇಕು ಅಂತ ಆ ಮಧ್ಯಗೇಹ ಭಟ್ಟರು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರಂತೆ. ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದಾರೆ. ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಧವಲಿತ ಕಕುಭ ಪ್ರೇಮ ಭಾರಂಭ ಭಾರ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಸರಸ್ವತೀ ದೇವಿ ಯಾವ ವಾಯುದೇವರ ಪಾದ ಕಮಲಗಳಲ್ಲಿ ಅಷ್ಟು ಪ್ರೀತಿಯನ್ನು ಹೊಂದಿದ್ದಾಳೆ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾದರೆ ಆ ಭಾರತೀ ದೇವಿ ಅವಳು ವಿದ್ಯಾಭಿಮಾನಿ ದೇವತೆ. ಅವರಿಗೆ ಪತಿ ಭಾರತೀಪತಿ ಭಾರತೀರಮಣ ವಾಯುದೇವರು. ಅವರಿಗೆ ಅಕ್ಷರಾಭ್ಯಾಸದ ಅವಶ್ಯಕತೆ ಇಲ್ಲ. ಆದರೂ ಮಧ್ಯಗೇಹ ಭಟ್ಟರು ತಮ್ಮ ಕರ್ತವ್ಯ ಅಂತ ಆ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದಾರೆ. ಯಾವಾಗಲೂ ಅಕ್ಷರಾಭ್ಯಾಸ ಮಾಡಿಸೋದು ಈಗಿನ ಕಾಲದಲ್ಲಿ ನಾವು ಅಕ್ಷರಾಭ್ಯಾಸ ಅಂತಂದರೆ ಮಕ್ಕಳಿಗೆ ABCD ಇವುಗಳನ್ನೇ ಹೇಳ್ಕೊಡ್ತಕ್ಕಂಥದ್ದು. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತ ಇದನ್ನೇ ಹೇಳ್ತೇವೆ. ಅಂದರೆ ನಾವು ಲೌಕಿಕದಲ್ಲಿರ್ತಕ್ಕಂಥವರು, ನಮಗೆ ಆಧ್ಯಾತ್ಮಿಕವಾಗಿ ಏನು ಗೊತ್ತಿಲ್ಲ ಅಂತ ನಾವು ಇದನ್ನೇ ಹೇಳ್ಕೊಡೋದು, ಇದರಲ್ಲೇ ಮುಳುಗೋದು. ನಾವು ಜೀವನ ಇಡೀ ತಿನ್ನೋದ್ರಲ್ಲೇ ಇರ್ತೇವೆ. ಮತ್ತೇನಾದರೂ ನಾವು ಯಾವುದಾದ್ರೂ ವಸ್ತುಗಳನ್ನ ಇಟ್ಕೊಂಡಿರ್ತೇವೆ ಅಂತಂದರೆ ನಾಯಿ ಬೇಕು ಇಂತಹಗಳನ್ನೇ ಇಟ್ಕೊಳ್ತೇವೆ ಅಷ್ಟೇ ಹೊರತು ಮನುಷ್ಯನ ಹತ್ತಿರಕ್ಕೆ ಸೇರಿಸ್ಕೊಳ್ಳಲ್ಲ ನಾವು. ಅಂತಹ ರೀತಿಯಲ್ಲಿ ನಾವು ಮನುಷ್ಯರಿಗೆ ಬೇಡದವರಾಗಿ ಮಾತಾಡದೇ ಇರತಕ್ಕಂತಹ ಪ್ರಾಣಿಗಳ ಜೊತೆಯಲ್ಲಿ ಅವುಗಳನ್ನು ಮುದ್ದು ಮಾಡಿಕೊಂಡು ಬದುಕ್ತಾ ಇರ್ತೇವೆ. ಅದಕ್ಕೋಸ್ಕರ ಆ ರೀತಿಯಲ್ಲಿ ಅಕ್ಷರಾಭ್ಯಾಸ ನಾವು ಮಾಡಿಸ್ತೇವೆ.
ಆದರೆ ಯಾವ ರೀತಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಬೇಕು ಅಂದರೆ ಏಕಪಂಚಾಶದ್ವರ್ಣಾನಾಂ ಅಂತ 51 ಅಕ್ಷರಗಳು ಅಂತ. ಆ ಅಕ್ಷರಗಳಿಗೆ ಒಂದೊಂದು ವಾಚ್ಯವಾದಂತಹ ಪರಮಾತ್ಮನ ರೂಪಗಳಿದೆ. ಆ ಅಂದರೆ ಅಜ, ಆ ಅಂದರೆ ಆನಂದ, ಈ ಅಂದರೆ ಇಂದ್ರ, ಈ ಅಂದರೆ ಈಶ್ವರ, ಹೀಗೆ ಈಶ, ಈ ರೀತಿಯಾಗಿರ್ತಕ್ಕಂತಹ ಒಂದೊಂದು ಅಕ್ಷರದಿಂದ ಪ್ರತಿಪಾದ್ಯವಾಗಿರ್ತಕ್ಕಂತಹ ಭಗವಂತನ ಆ ಮೂರ್ತಿಗಳನ್ನು, ರೂಪಗಳನ್ನು ಆ ವಾಸುದೇವನ ಕೈಯಲ್ಲಿ ಬರೆಸ್ತಾ ಇದ್ದಾರಂತೆ. ಹೀಗೆ ಮೊದಲನೇ ದಿವಸ ವಾಸುದೇವನ ಆ ಅಕ್ಷರಾಭ್ಯಾಸ ಎಂಬತಕ್ಕಂಥದ್ದು ನಡೆದಿದೆ. ಇವತ್ತು ಕೂಡ ಪಾಜಕ ಕ್ಷೇತ್ರದಲ್ಲಿ ಹೋದಾಗ ವಾಸುದೇವಾಚಾರ್ಯರು ಅಕ್ಷರಾಭ್ಯಾಸವನ್ನು ಮಾಡಿಸಿಕೊಂಡಂತಹ ಶಿಲೆ. ಮಧ್ಯಗೇಹ ಭಟ್ಟರು ವಾಸುದೇವನಿಗೆ ಆ ಅಕ್ಷರಾಭ್ಯಾಸ ಮಾಡಿಸಿದ ಕಲ್ಲು ಎಂಬುದಾಗಿ ಅದನ್ನು ಕಾಣುತ್ತೇವೆ. ಹಿಂದೆಲ್ಲ ಅಕ್ಷರಾಭ್ಯಾಸ ಮಾಡಿಸಬೇಕು ಅಂತಂದರೆ ಕಲ್ಲಿನ ಮೇಲೆ ಬರೆಸ್ತಿದ್ರು ಅಥವಾ ಮರಳಿನ ಮೇಲೆ ಬರೆಸ್ತಾ ಇದ್ರು. ತನ್ಮೂಲಕ ಆ ಮಗುವಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರು. ಹಾಗೆ ವಾಸುದೇವನು ಕೂಡ ತಂದೆ ಕಲ್ಲಿನ ಮೇಲೆ ಬರೆಸಿದ್ದು ಆ ವಾಸುದೇವ ಬರೆದು ಅಭ್ಯಾಸ ಮಾಡಿದ್ದಾನೆ. ಲೋಕದಲ್ಲೆಲ್ಲ ಹಿಂದೆ ಹೇಳಿಕೊಟ್ಟಿದ್ದನ್ನು ಮಾರನೇ ದಿವಸ ಪುನಃ ರಿವಿಷನ್ ಮಾಡಿಸ್ತಕ್ಕಂಥದ್ದು, ಪುನರಾವರ್ತಿ ಮಾಡಿಸ್ತಕ್ಕಂಥದ್ದು ಇದ್ದೇ ಇದೆ. ಹಾಗೆ ನಿನ್ನೆ ಹೇಳಿಕೊಟ್ಟಿದ್ದನ್ನು ಪುನಃ ಹೇಳು ಅಂತ ಹೇಳದೇನೆ ಅವರೇ ಹೇಳ್ಕೊಡ್ತಾ ಇದ್ದಾರಂತೆ. ಯಾಕೆ ಒಂದು ಸರ್ತಿ ಹೇಳ್ಕೊಟ್ರೆ ಮಗುವಿಗೆ ಬರೀಲಿಕ್ಕೆ ಬರಲ್ಲ ಅಂತ ನಮ್ಮ ಅನುಭವಕ್ಕೆ ಬಂದದ್ದು. ನಾವು ಆ ಅಂತ ಬರೀಲಿಕ್ಕೆ ಎಡಗಡೆಯಿಂದ ಬಲಗಡೆ ಹೋಗಬೇಕು ಅಂತ ಹೇಳ್ತೇವೆ. ಆ ಮಗು ಏನು ಮಾಡುತ್ತೆ, ಬಲಗಡೆಯಿಂದ ಎಡಗಡೆ ಬರೆಯುತ್ತೆ. ಎಲ್ಲ ಮಕ್ಕಳು ಮಾಡೋದು ಹಾಗೇನೆ. ಹೀಗೆ ನಾವು ಎಷ್ಟು ಬಾರಿ ಹೇಳ್ಕೊಟ್ರೂ ಕೂಡ ಬಲಗಡೆಯಿಂದ ಪ್ರಾರಂಭ ಮಾಡ್ತೇವೆ ವಿನಃ ಎಡಗಡೆಯಿಂದ ಪ್ರಾರಂಭ ಮಾಡಲ್ಲ. ಹೀಗೆ ಎಲ್ಲ ವಿರುದ್ಧವಾಗೇ ನಡ್ಕೊಳ್ತಕ್ಕಂಥದ್ದು. ಇದು ಸಹಜವಾದದ್ದು ಮನುಷ್ಯರಲ್ಲಿ. ಹಾಗೆಯೇ ಮಧ್ಯಗೇಹ ಭಟ್ಟರು ಕೂಡ ತಮ್ಮ ಮಗನಿಗೂ ಏನೂ ಬರಲ್ಲ ಅಂದ್ಕೊಂಡು ನಿನ್ನೆ ಹೇಳ್ಕೊಟ್ಟಿದ್ದನ್ನೇ ಹೇಳ್ಕೊಡ್ತಾ ಇದ್ದಾರಂತೆ. ವರ್ಣನೆ ಮಾಡ್ತಾರೆ, ಲಿಪಿಕುಲಂ ಅನುತಾತಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ ಇತಿ ನಿಜ ಪ್ರತಿಭಾ ಗುಣಭಾವಿತಂ ಹರಿಪದಸ್ಯ ವಚಸ್ತಮನಂದಯತ್. ಅಪ್ಪ, ನಿನ್ನೆ ಬರೆಸಿದ್ದಿ, ಇದನ್ನೇ ಪುನಃ ಬರೆಸ್ತಾ ಇದೆಯಲ್ಲ, ಯಾಕೆ ಬರೆಸ್ತಾ ಇದ್ದೀಯಾ ಅಂತ ಆ ವಾಸುದೇವ ತಂದೆಯನ್ನು ಕೇಳ್ತಾ ಇದ್ದಾನಂತೆ. ಇವತ್ತು ಮಕ್ಕಳಿಗೆ ನಿನ್ನೆ ಏನು ಹೇಳ್ಕೊಟ್ಟಿದ್ರು ಅಂತ ಗೊತ್ತೇ ಇರೋದಿಲ್ಲ. ಹೀಗೆ ಹೇಳ್ಕೊಟ್ಟಿದ್ರು ಅಂತ ಆಮೇಲೆ 2 ದಿವಸ ಬರೆದ ಮೇಲೆ ಓ ಅವತ್ತು ಹೇಳ್ಕೊಟ್ಟಿದ್ದು ಇದೆ ಅಂತ ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ. ಆದರೆ ವಾಸುದೇವನ ಆ ಬುದ್ಧಿಶಕ್ತಿ ಎಂಬತಕ್ಕಂಥದ್ದು ಅದನ್ನೇ ಹಿಂದೆ ಹೇಳಿದ್ದು, ಸಕಲ ಶಬ್ದಮಯೀ ಚ ಸರಸ್ವತಿ ಸತತ ಮಾನಮತಿ. ಆ ವಿದ್ಯಾಭಿಮಾನಿಯಾದಂತಹ ಸರಸ್ವತಿ ದೇವಿ ಇವರ ನಾಲಿಗೆಯಲ್ಲಿ ನರ್ತನವನ್ನು ಮಾಡ್ತಾ ಇದ್ದಾಳೆ. ಹಾಗಿರಬೇಕಾದ್ರೆ ಇವರಿಗೆ ಜ್ಞಾನದ ಕೊರತೆ ಏನಿದೆ, ಅಜ್ಞಾನ ಏನಿದೆ? ಇಲ್ಲವೇ ಇಲ್ಲ. ಆಗ ನಿನ್ನೆ ಬರೆಸಿದ್ದನ್ನು ಯಾಕೆ ನೀನು ಬರೆಸ್ತೀಯಾ ಅಂತ ವಾಸುದೇವಾಚಾರ್ಯರು ಆ ಮಧ್ಯಗೇಹ ಭಟ್ಟರನ್ನು ಕೇಳಿದಾಗ ಆ ಮಗನ ಪ್ರತಿಭೆಯನ್ನು ನೋಡಿ ನಿಜ ಪ್ರತಿಭಾ ಗುಣಾನ್ವಿತಂ, ಸಹಜವಾಗಿರ್ತಕ್ಕಂಥ ಪ್ರತಿಭೆ, ಅದನ್ನು ನೋಡಿ ತಂದೆಗೆ ತುಂಬ ಸಂತೋಷವಾಗಿದೆಯಂತೆ. ಮುಂದೆ ಮಧ್ಯಗೇಹ ಭಟ್ಟರು ವಾಸುದೇವನಿಗೆ ಆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕಲ್ಲ, ಆಗ ಅವರು ರಹಸ್ಯ ಸ್ಥಳದಲ್ಲಿ ಮಾಡಿಸ್ತಾ ಇದ್ರಂತೆ. ಮಧ್ಯಗೇಹ ಭಟ್ಟರ ಜೀವನ ಕ್ರಮ ಹೇಗಿತ್ತು ಅಂತ ಹಿಂದೆ ವರ್ಣನೆ ಮಾಡಿದ್ರು. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂಭಟ್ಟ ಇತ್ಯಭಿವದಂತಿ ಅಂತ. ಅವರ ಹತ್ತಿರ ಅನೇಕ ವ್ಯಕ್ತಿಗಳು ಅಧ್ಯಯನವನ್ನು ಮಾಡ್ತಾ ಇದ್ರು, ಶಿಷ್ಯರಿದ್ರು. ಅದರಲ್ಲಿ ಗೃಹಸ್ಥರು ಇರಬಹುದು, ಬ್ರಹ್ಮಚಾರಿಗಳು ಇರಬಹುದು. ಅವರಿಗೆ ಪಾಠವನ್ನು ಹೇಳಿಕೊಂಡು ತಮ್ಮ ವೈದಿಕ ಜೀವನವನ್ನು ನಡೆಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಇತರ ಮಕ್ಕಳ ಜೊತೆಯಲ್ಲಿ ಇತರ ವ್ಯಕ್ತಿಗಳಿಗೆ ಕಾಣುವ ಹಾಗೆ ವಾಸುದೇವನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಲಿಲ್ಲಂತ. ವರ್ಣನೆ ಮಾಡ್ತಾರೆ, ಶಿಶುರಸವು ಪ್ರತಿಭಾಂಬುದಿರಿತ್ಯಲಂ ಜನಮನೋ ವಚನಗ್ರಹ ಪೀಡನ ನ ಭವತಾದಿತಿ ತಂ ವಿಜನಸ್ಥಲೆ ಸ್ವತನಯಂ ಸಮಶಿಕ್ಷಯ ದೇಶಕಃ. ನನ್ನ ಮಗ ಪ್ರತಿಭಾಂಬುದಿಹಿ, ಪ್ರತಿಭೆಯಲ್ಲಿ ವಿಷಯವನ್ನು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಳ್ಳತಕ್ಕಂತಹ ಈ ಒಂದು ಪ್ರತಿಭಾ ಎಂಬತಕ್ಕಂಥದ್ದೇನಿದೆ, ಈ ಪ್ರತಿಭೆಯಲ್ಲಿ ಅವನು ಸಮುದ್ರದಂತೆ ಇದ್ದಾನೆ. ಇವನ ಅಗಾಧವಾಗಿರ್ತಕ್ಕಂಥ ಬುದ್ಧಿಶಕ್ತಿಯನ್ನು ನೋಡಿದ್ರೆ ಉಳಿದವರಿಗೆ ಕಣ್ಣು ಬೀಳಬಹುದು. ನಾವೆಲ್ಲ ಹೇಳ್ತೇವೆ ದೃಷ್ಟಿಯಾಗುತ್ತೆ ಅಂತ. ಅದನ್ನೇ ಮಧ್ಯಗೇಹ ಭಟ್ಟರು ಯೋಚನೆ ಮಾಡ್ತಾರಂತೆ. ಜನಮನೋ ವಚನಗ್ರಹ ಪೀಡನ ಅಂತ ಭವತಾತ್. ಇವರಿಗೆ ಜನರ ಮನೋಗ್ರಹ ಪೀಡನ, ವಚನಗ್ರಹ ಪೀಡನ, 2 ರೀತಿಯಾಗಿರ್ತಕ್ಕಂತಹ ತೊಂದರೆಯಾಗುತ್ತೆ ಅಂತ ಮಧ್ಯಗೇಹ ಭಟ್ಟರು ಆಲೋಚನೆ ಮಾಡಿದ್ದಾರಂತೆ. ನಾವೆಲ್ಲ ನೋಡ್ತೇವೆ, ಮಗು ಏನಾದರೂ ತುಂಬ ಚೆನ್ನಾಗಿದೆ, ಅಲಂಕಾರ ಮಾಡಿಕೊಂಡಿದೆ ಅಂತಂದರೆ ಕೆಲವರು ಬಾಯಿ ಬಿಟ್ಟು ಹೇಳ್ತಾರೆ, ಮಗು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಷ್ಟೇ, ಅವತ್ತು ಅವರು ನುಡಿದಿದ್ದೇ ತಡ ಮಾರನೇ ದಿವಸ
ಆ ಮಗು ಅದು ಆರೋಗ್ಯ ಕಳ್ಕೊಂಡು ಅನಾರೋಗ್ಯದಿಂದ ಬಳಲ್ತಾ ಇರುತ್ತೆ. ಹೀಗೆ ಅವರು ಬಾಯಲ್ಲಿ ಹೇಳಿದ್ದಕ್ಕೆ ಮಗು ಎಷ್ಟು ಚೆನ್ನಾಗಿದೆ ಅಂತ. ಹೀಗೆ ಕೆಲವರ ಮಾತು ಅದು ಅಷ್ಟೂ ಕೆಟ್ಟದಾಗಿರುತ್ತೆ ಅಂತ, ಯಾಕೆ ಅವ್ರ ದೃಷ್ಟಿ ಕೆಟ್ಟದಾಗಿರುತ್ತೆ. ಹಾಗೇ ಇನ್ನು ಕೆಲವರು ಬಾಯಲ್ಲಿ ಹೇಳಲ್ಲ, ನೋಡಿರ್ತಾರೆ, ನೋಡಿದವರು ಮನಸ್ಸಿನಲ್ಲೇ ಅಂದ್ಕೊಳ್ತಾರೆ. ಅವ್ರ ಮನಸ್ಸಿನಲ್ಲೇ ಅಂದ್ಕೊಂಡ ಮಾತ್ರಕ್ಕೇನೆ ಮಗುವಿಗೆ ಆರೋಗ್ಯ ಎಂಬತಕ್ಕಂಥದ್ದು ಹಾಳಾಗಿ ಹೋಗುತ್ತೆ. ಇದು ನಾವು ಲೋಕದಲ್ಲಿ ನೋಡ್ತೇವೆ. ಹಾಗೇ ಇನ್ನೂ ಕೆಲವರದ್ದು ಇರುತ್ತೆ, ನಿಮ್ಮ ಮಗ ಎಷ್ಟು ಚೆನ್ನಾಗಿ ಓದ್ತಾನೆ, ಫಸ್ಟ್ ರ್ಯಾಂಕ್ ಬಂದಂತೆ, ಆಯಿತು, ಮುಂದೆ ಜೀವನದಲ್ಲಿ ಅವನು ಫಸ್ಟ್ ರ್ಯಾಂಕ್ ಬರಲಿಕ್ಕೇ ಇಲ್ಲ, ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ವಿಷಯದಲ್ಲೂ ಕೂಡ ಅವನು ಫೇಲೇ ಆದ ಅಂತ. ಯಾಕೆ? ಇವರ ಬಾಯಲ್ಲಿ ಬಂದ ಮಾತು. ಹೀಗೆ ಕೆಲವರ ಬಾಯಿ ಎಂಬತಕ್ಕಂಥದ್ದು ಅಷ್ಟು ಕೆಟ್ಟದಾಗಿರುತ್ತೆ, ಕೆಲವರ ದೃಷ್ಟಿ ಎಂಬತಕ್ಕಂಥದ್ದು ಕೆಟ್ಟದಾಗಿರುತ್ತೆ. ಹೀಗೆ ಯಾರ ಪಾಪಿಗಳ ಕೆಟ್ಟ ದೃಷ್ಟಿಯು ಕೂಡ ಮಗನ ಮೇಲೆ ಬಿದ್ದು ಮಗನಿಗೆ ಇರತಕ್ಕಂಥ ಬುದ್ಧಿಶಕ್ತಿ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗಬಾರದು ಎಂಬುದಾಗಿ ಆ ಮಧ್ಯಗೇಹ ಭಟ್ಟರು ಏಕಾಂತದಲ್ಲಿ ಅವನಿಗೆ ಪಾಠವನ್ನು ಹೇಳಿಕೊಡ್ತಾ ಇದ್ದಾರಂತೆ. ವಿಜನಸ್ಥಲೆ ಸ್ವತನಯಂ ಸಮಶಿಕ್ಷಯತ್. ಜನರಿಲ್ಲದೆ ಇರತಕ್ಕಂಥ ಏಕಾಂತದಲ್ಲಿ ಮಗನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾರೆ. ಹೀಗೆ ವಾಸುದೇವನಿಗೆ ಯಾವ ರೀತಿಯಿಂದಲೂ ಕೂಡ ಜನರ ದೃಷ್ಟಿ ಬೀಳಬಾರದು ಅಂತ ಆ ಮಗನ ಮೇಲೆ ಅಷ್ಟು ಒಂದು ಪ್ರೀತಿ. ಅಷ್ಟೇ ಅಲ್ಲ, ಅವನು ದೊಡ್ಡ ಜ್ಞಾನಿ ಆಗಬೇಕು, ವಿದ್ಯಾವಂತನಾಗಬೇಕು ಎಂಬುದಾಗಿ ಆ ಮಧ್ಯಗೇಹ ಭಟ್ಟರಿಗೆ ಆಲೋಚನೆ ಇತ್ತು. ಹೀಗೆ ಒಂದು ಬಾರಿ ಮಹವತಾ ಸ್ವಜನೇನ ಸಮೀರಿತ ಸ್ವಜನನಿ ಸಹಿತೇನ ಕದಾಚನ ರುಚಿರವಾಚನ ಯಾರ್ಚಿತ ವಾಕ್ಷ್ಯ ಪ್ರತಿಯಯೇ ಪ್ರಭುಣಾ ಘೃತವಲ್ಯಪಿ. ಮಧ್ಯಗೇಹ ಭಟ್ಟರ ಬಂಧುಗಳ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆಯಂತೆ. ಅವರು ಮಧ್ಯಗೇಹ ಭಟ್ಟರಿಗೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನವನ್ನು ಕೊಟ್ಟಿದ್ದಾರಂತೆ. ಆಗ ಮಧ್ಯಗೇಹ ಭಟ್ಟರು ತನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ತಮ್ಮ ಪತ್ನಿಯ ಜೊತೆಯಲ್ಲಿ ವಾಸುದೇವನನ್ನು ಕೂಡ ಕಳಿಸಿಕೊಟ್ಟಿದ್ದಾರಂತೆ. ಹೀಗೆ ಅವರು ನೇಯಂಪಳ್ಳಿ ಎಂಬತಕ್ಕಂಥ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಬಂಧುಗಳ ಮನೆಯಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ವಾಸುದೇವರು ತನ್ನ ತಾಯಿಯ ಜೊತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ಮನೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಇರಬೇಕಾದರೆ ಪರಿಷದಾ ನಿತರಾಂ ಪರಿವಾರಿತ ಶಿವಪದ ಕಿಲ ಧೌತ ಪಟೋದ್ಭವ ಇಹ ಕಥಾಂ ಕಥಯಂದೃಶೇ ತತಃ ಋತುಧಿಯಾ ಪೃಥುಕಾಕೃತಿ ನಾಮುನಾ. ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಅದರ ಜೊತೆಯಲ್ಲಿ ಒಬ್ಬ ಮಡಿನಾಯ ಅಂತ ಧೌತಪಟ ಅಂತ ಹೇಳ್ತಾರೆ. ಅದರರ್ಥ ಮಡಿನಾಯ ಎಂಬತಕ್ಕಂಥ ವಂಶ. ಆ ವಂಶದಲ್ಲಿ ಬಂದಿರತಕ್ಕಂತಹ ಶಿವಪದ ಅಂತ, ಶಿವ ಎಂಬತಕ್ಕಂಥ ಹೆಸರುಳ್ಳಂತಹ ಒಬ್ಬ ವ್ಯಕ್ತಿ ಅವರು ಅಲ್ಲಿ ಪ್ರವಚನವನ್ನು ಮಾಡ್ತಾ ಇದ್ದಾರಂತೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಸರ್ವಂ ಕರ್ಮಾಖಿಲಂ ಪಾರ್ಥ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಎಲ್ಲ ಕರ್ಮಗಳು ಅದು ಸಫಲ ಆಗಬೇಕು, ಸಂಪೂರ್ಣ ಆಗಬೇಕು, ಸಮಾಪ್ತಿ ಆಗಬೇಕು ಅಂತಂದರೆ ಜ್ಞಾನ ಕಾರ್ಯದಲ್ಲಿ ಪರಿಸಮಾಪ್ತಿ ಆಗಬೇಕು ಅಂತ, ಜ್ಞಾನ ಕಾರ್ಯ ನಡಿಲೇಬೇಕು ಅಂತ. ಆದ್ದರಿಂದಲೇ ಭಾಗವತ ಪ್ರಾರಂಭ ಆಗೋದು ಹಾಗೇನೆ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸ್ವರಂ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ಅಂತ ಶೌನಕಾದಿ ಮಹರ್ಷಿಗಳು ಯಜ್ಞವನ್ನು ಮಾಡ್ತಾ ಇದ್ರು, ಸತ್ರ ಯಜ್ಞವನ್ನು ಮಾಡ್ತಾ ಇದ್ರು. ಆಗ ಸೂತ ಮಹರ್ಷಿಗಳು ಅಲ್ಲಿಗೆ ಬಂದಿದ್ದಾರೆ. ಅವರಿಂದ ಜ್ಞಾನ ಕಾರ್ಯವೂ ಆಗಬೇಕು ಅಂತ ತತ್ವವನ್ನು ತಿಳಿಲಿಕ್ಕೆ ಅವರೆಲ್ಲ ಪ್ರಶ್ನೆ ಮಾಡಿದರು ಅಂತ. ಹಾಗಾದರೆ ಒಂದು ಕರ್ಮವನ್ನು ಮಾಡ್ತೇವೆ ಅಂತಂದರೆ ಆ ಕರ್ಮ ಪರಿಸಮಾಪ್ತಿಯಾಗೋದು ಜ್ಞಾನ ಕಾರ್ಯದ ಮೂಲಕ. ಅದರಿಂದ ಆ ಮಹಾತ್ಮರ ಮನೆಯಲ್ಲಿ ಕಾರ್ಯಕ್ರಮದ ಜೊತೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಪರಿಷದಾ ನಿತರಾಂ ಪರಿವಾರಿತಃ. ಆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ಕೂಡ ಪ್ರವಚನದಲ್ಲಿ ಉಪಸ್ಥಿತರಾಗಿದ್ದಾರಂತೆ. ಇವತ್ತು ಲೋಕದಲ್ಲಿ ಕಾರ್ಯಕ್ರಮದ ಜೊತೆಲಿ ಉಪನ್ಯಾಸ ಇದೆ ಅಂತಂದರೆ ಉಪನ್ಯಾಸ ಮಾಡೋರು ಒಬ್ಬರೇ ಇರಬೇಕು, ಉಳಿದವರೆಲ್ಲ ಬೇರೆ ಕಡೆ ಹೊರಟೋಗ್ತಾರೆ. ಅವ್ರಿಗೆ ತೊಂದರೆ ಮಾಡಬಾರ್ದು ಅಂತ, ನಮಗೂ ತೊಂದರೆ ಆಗಬಾರ್ದು ಅಂಥೇಳಿ ದೂರಕ್ಕೆ ಹೊರಟೋಗ್ಬಿಡ್ತಾರೆ. ಆದರೆ ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ಬಂದವರು ಜ್ಞಾನ ಕಾರ್ಯದಲ್ಲಿ ನಾವು ಪಾಲ್ಗೊಳ್ಬೇಕು ಎಂಬುದಾಗಿ ಎಲ್ಲರೂ ಕುಳಿತಿದ್ದಾರಂತೆ, ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಆ ಶಿವ ಭಟ್ಟ ಎಂಬತಕ್ಕಂಥವರು ಮಡಿನಾಯ ಎಂಬತಕ್ಕಂತಹ ವಂಶದಲ್ಲಿ ಬಂದವರು. ಪ್ರವಚನ ನಡೀತಾ ಇದೆ. ಆಗ ಮಧ್ಯದಲ್ಲಿ ಪುಟ್ಟ ಆಕೃತಿ ಉಳ್ಳಂತಹ ವಾಸುದೇವ ಅವರು ಕೂಡ ಕೂತಿದ್ದಾರೆ. ಪ್ರವಚನ ನಡೆಯುವಂತಹ ಸಂದರ್ಭದಲ್ಲಿ ಇದಮುವಾಚ ವಿಚಾರ ವಿಚಕ್ಷಣ ಶುಚಿವಚ ಶನಕೈ ಸಜನಾಂತರೇ ಅಪರಥಾ ಕಥಿತಂ ಕಥಕತ್ವಯ ನನುಮತಾನ್ ಮಹತಾಮಿತಿ ಸಸ್ಮಿತಂ. ಇದು ಈ ಶ್ಲೋಕದ ತಾತ್ಪರ್ಯವನ್ನು ನಾವು ಸರಿಯಾಗಿ ವಿಚಾರ ಮಾಡಿ ನೋಡಿದಾಗ ಯಾವುದೋ ಭಗವಂತನ ಸ್ವರೂಪವನ್ನು ನಿರೂಪಣೆ ಮಾಡತಕ್ಕಂಥ ವಿಷಯ, ಅದರಲ್ಲಿ ಭಗವಂತನನ್ನು
ನಿರ್ಗುಣ ನಿರಾಕಾರ ಈ ರೀತಿಯಲ್ಲಿ ವಿಚಾರವನ್ನು ತಿಳಿಸುವಂತಹ ಯಾವುದೋ ಭಾಗವನ್ನು ಪ್ರವಚನ ಮಾಡ್ತಾ ಇರಬೇಕು ಆ ಶಿವಭಟ್ಟ ಎಂಬತಕ್ಕಂಥವರು. ಆ ಸಂದರ್ಭದಲ್ಲಿ ವಾಸುದೇವಾಚಾರ್ಯ ಹೇಳ್ತಾರಂತೆ, ನನು ಮತಾನ್ ಮಹತಾಂ ಅಪರಥ ಕಥಿತಂ. ಆ ಶಿವಭಟ್ಟರನ್ನು ಕುರಿತು ಸಂಬೋಧನೆ ಮಾಡಿ ಹೇಳ್ತಾರಂತೆ, ನೀವೇನು ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದೀರಾ, ಇದು ಮಹಾತ್ಮರಾಗಿರ್ತಕ್ಕಂತಹ ವೇದವ್ಯಾಸದೇವರಿಗೆ, ಆ ವೇದವ್ಯಾಸ ದೇವರ ಅನುಯಾಯಿಗಳಾಗಿರ್ತಕ್ಕಂಥ ಶುಕಾಚಾರ್ಯರು ಮೊದಲಾದವರಿಗೆ ಇದು ಅಭಿಮತವಾದದ್ದಲ್ಲ, ಸಮ್ಮತವಾದದ್ದಲ್ಲ, ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನೀವು ಹೇಳ್ತಾ ಇದ್ದೀರಾ ಎಂಬುದಾಗಿ ಆ ತುಂಬಿದ ಸಭೆಯಲ್ಲಿ ಆ ಪ್ರವಚನವನ್ನು ಮಾಡ್ತಕ್ಕಂತಹ ವ್ಯಕ್ತಿಯನ್ನು ಕುರಿತು ಪುಟ್ಟ ಬಾಲಕ ಅಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದಾನಂತೆ. ವಾಸುದೇವಾಚಾರ್ಯರಿಗೆ ಪುಟ್ಟ ಬಾಲಕನಾಗಿದ್ದರೂ ಕೂಡ ತಮಗೇನು ಭಗವಂತನ ಜ್ಞಾನ ಇದೆ, ಆ ಜ್ಞಾನದಲ್ಲಿ ಅವರಿಗೆ ಸ್ವಲ್ಪವೂ ಕೂಡ ಸಂದೇಹ ಎಂಬತಕ್ಕಂಥದ್ದಿಲ್ಲ. ನಾನು ತಿಳಿದದ್ದು ಸರಿ ಎಂಬುದಾಗಿ ಆ ಪ್ರವಚನಕಾರರಲ್ಲಿ ಈ ರೀತಿಯಲ್ಲಿ ನೀವು ಹೇಳಿದ್ದು ಸರಿಯಲ್ಲ ಎಂಬುದಾಗಿ ಅವರು ಧೈರ್ಯದಿಂದ ಪ್ರಶ್ನೆ ಮಾಡಿದ್ದರು. ಅಂತಹ ಜ್ಞಾನ ವಾಸುದೇವನಿಗೆ ಇತ್ತು ಅಂತ ವರ್ಣನೆ ಮಾಡಿದ್ದಾರೆ.